ಇಲ್ದೆ ಹೋಗಿದ್ದಿದ್ರೆ ಒಂದು ಕ್ಷಣನೂ ನಾನು ಆ ಮನೆಯಲ್ಲಿ ಇರ್ತಾ ಇರ್ಲಿಲ್ಲ. ನನಗ್ ಅವಮಾನ ಮಾಡಿದ್ರು ನಾನು ಸಹಿಸ್ಕೋತೀನಿ ಅಪ್ಪ. ಆದ್ರೆ ನನ್ನ ಕುಟುಂಬದವ್ರಿಗೆ ಅವಮಾನ ಮಾಡಿದ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ಹಂಗೆಲ್ಲ ಹೇಳ್ಬೇಡ ಕಣವ. ನೀನ್ ಆ ಮನೆ ಬಿಟ್ಬಿಟ್ಟು ಬಂದ್ಬಿಟ್ರೆ ಮುಂದೆ ನಿನ್ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿದ್ಯಾ? ಹಾಗಂತ ಎಷ್ಟು ಅಂತ ಸಹಿಸ್ಕೊಳ್ಳೋದಕ್ಕಾಗತ್ತೆ ಅಪ್ಪ? ಮಯೂರಿ, ಸುಮ್ನೆ ಇರ್ತೀಯಾ? ಇಲ್ಲಿ ಖುಷಿಯಾಗಿರೋದಕ್ಕಂತ ಬಂದು ಮತ್ತೆ ಅದೇ ವಿಷಯನ ಮಾತಾಡ್ತಿದ್ಯಲ್ಲ. ನೋಡು, ಅದೆಲ್ಲ ಮುಗ್ದೋಗಿರೋ ಕತೆ. ಮತ್ತೆ ಅದನ್ನೇ ಮಾತಾಡಿ ಎಲ್ರೂ ಮನ್ಸಿಗೂ ಬೇಜಾರ್ ಮಾಡ್ಬೇಡ. ಅಪ್ಪ, ಯಾವುದೇ ಕಾರಣಕ್ಕೂ ಮಯೂರಿ ಆ ಮನೆ ಬಿಟ್ಟು ಬರ್ದಿರೋ ಹಾಗೆ ನಾನ್ ನೋಡ್ಕೋತೀನಿ. ನೀವು ಧೈರ್ಯವಾಗಿರಿ. ಅಷ್ಟ್ ಮಾಡಿ ಪುಣ್ಯ ಕಟ್ಗಳವ. ಇವಳು ಮನೆ ಬಿಟ್ಟು ಬರ್ತೀನಂತ ಹೇಳ್ಬೋದು, ಆದ್ರೆ ಅದ ಸುಲಭ ಅಲ್ಲ. ಮೊದ್ಲು ಚಂದ್ರಶೇಖರ್ ಅಂಕರ್ ಇವಳನ್ನ ತಡಿತಾರೆ. ಅದನ್ ಮೀರಿ ಇವಳು ಬಂದ್ರೆ ತಾರಕಣ್ಣ ಸುಮ್ನೆ ಇರ್ತಾರಾ? ಇವಳು ಬರ್ತಿದ್ದಾಗೆ ಅವ್ರು ಇವಳು ಹಿಂದೆನೆ ಬರ್ತಾರೆ. ಮಗ ಸೊಸೆ ಇಲ್ಲ ಅಂದ್ಮೇಲೆ ಅಂಕಲು ಇವ್ರ ಜೊತೆನೆ ಬರ್ತಾರೆ. ಆಗ ನಿಮ್ ಕುಟುಂಬನೇ ಇನ್ನಷ್ಟು ದೊಡ್ಡದಾಗುತ್ತೆ. ಅಕ್ಕ, ಲಕ್ಷ್ಮಿನ ಸ್ಕೂಲಿಗೆ ಸೇರಿಸ್ಬೇಕು ಅಂತ ಗವರ್ಮೆಂಟ್ ಸ್ಕೂಲಲ್ಲಿ ಕೇಳಿದ್ವಿ. ಆದ್ರೆ ಅವರು ಟೈಮ್ ಮುಗ್ದೋಗಿದೆ, ನೀವು ಬೇರೆ ಯಾವ್ದಾದ್ರು ಪ್ರೈವೇಟ್ ಸ್ಕೂಲಲ್ಲಿ ವಿಚಾರಿಸಿ ಅಂತ ಹೇಳಿದ್ರು. ಆದ್ರೆ ಪ್ರೈವೇಟ್ ಸ್ಕೂಲ್ಗೆಲ್ಲ ಕೊಡುವಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ. ಈಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನ್ ಮಯೂರಿ, ಇಷ್ಟೊಂದು ಯೋಚನೆ ಮಾಡ್ತಿದ್ಯಲ್ಲ? ಅಂಕಲ್ಗೆ ಹೇಳಿದ್ರೆ ಅವರೇ ಅವಳಿಗೆ ಸೀಟ್ ಕೊಡ್ಸಲ್ವಾ? ಸೀಟ್ ಕೊಡ್ಸೋದೇನು, ಅವರೇ ಅವಳ ಖರ್ಚೆಲ್ಲ ನೋಡ್ಕೋತಾರೆ. ಇಲ್ಲ ಅಕ್ಕ, ಈಗಾಗ್ಲೇ ಅವ್ರು ನಮ್ಗೆ ತುಂಬಾನೇ ಸಹಾಯ ಮಾಡಿ ಅಮ್ಮ ಅವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರನ ಕೊಡೋದಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಅದಕ್ಕೆ ಮತ್ತೆ ಅವ್ರ ಹತ್ರ ಸಹಾಯ ಕೇಳಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಹಾಗಾದ್ರೆ ತಾರಕಣ್ಣನ್ ಸಹಾಯ ಕೇಳು. ಅವ್ರನ್ ಕೇಳಿದ್ರೆ ಅವ್ರು ಮಾಡಲ್ಲ ಅಂತಾರಾ? ಮಾಡ್ತಾರೆ ಅಕ್ಕ, ಆದ್ರೆ ಅವ್ರಿಗೆ ಕೇಳೋದಕ್ಕೆ ನನಗ್ ಮನ್ಸಾಗ್ತಾ ಇಲ್ಲ. ಹೀಗ್ ಯೋಚನೆ ಮಾಡಿದ್ರೆ ಈ ವರ್ಷ ಪೂರ್ತಿ ಲಕ್ಷ್ಮಿ ಮನೇಲೆ ಕುತ್ಕೋಬೇಕಾಗುತ್ತೆ. ಅವಳು ಈ ವರ್ಷ ಮನೆಯಲ್ಲಿ ಕೂತ್ಕೊಂಡ್ರೂ ಪರವಾಗಿಲ್ಲ, ಆದ್ರೆ ನಾನ್ ಮಾತ್ರ ಅವ್ರ ಹತ್ರ ಸಹಾಯ ಕೇಳೋದಿಲ್ಲ. ಮಯೂರಿ, ಇಲ್ಲಿ ವಿದ್ಯಾಲಯ ಅನ್ನೋ ಸ್ಕೂಲ್ ಇದೆ. ಅಲ್ಲಿ ಪ್ರತಿ ವರ್ಷ ಚೆನ್ನಾಗಿ ಓದೋ 20 ಬಡ ಮಕ್ಕಳಿಗೆ ಫ್ರೀ ಸೀಟ್ ಕೊಡ್ತಾರೆ. ನೀನ್ ಯಾಕಲ್ಲಿ ಟ್ರೈ ಮಾಡಬಾರ್ದು? ಹೌದಾ ಅಕ್ಕ? ಸರಿ, ಹಾಗಿದ್ರೆ ನಾನು ಅದ್ರ ಬಗ್ಗೆ ವಿಚಾರಿಸ್ತೀನಿ. ಅಂದ ಹಾಗೆ ಅದು ಎಲ್ಲಿ ಬರತ್ತಕ್ಕ? ತಡಿ ಒಂದ್ ನಿಮಿಷ ನೋಡು. ಇದು ಅಕ್ಕ, ಒಂದ್ ಫೋಟೋ ತೆಕ್ಕೋತೀನಿ. ಹಾಗಾದ್ರೆ ನಾಳೆನೆ ಹೋಗಿ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ಸ್ ಅಕ್ಕ. ಇದಕ್ಕೆ ಹೇಳೋದು, ಆ ದೇವ್ರು ಒಂದ್ ದಾರಿ ತೋರಿಸ್ತಾನೆ ಅಂತ. ಆ ದಾರಿನ ಅಕ್ಕನ್ ಮುಖಾಂತರನೇ ತೋರಿಸಿದಾನೆ. ಏನೋ ಎಲ್ಲ ಒಳ್ಳೇದಾದ್ರೆ ಸಾಕು ಕಣವ. ಖಂಡಿತ ಒಳ್ಳೇದಾಗುತ್ತೆ. ಈಗ ನನ್ ದೊಡ್ಡ ಮೊಮ್ಮಗಳಿಗೋಸ್ಕರ ವಿಶೇಷವಾಗಿರೋ ಅಡಿಗೆ ಮಾಡ್ತೀನಿ. ಇಬ್ರು ಊಟ ಮಾಡ್ಕೊಂಡೇ ಹೋಗ್ಬೇಕು. ಸರಿ ಅಜ್ಜಿ. ಮಗಳೇ, ಕರ್ಕೊಂಡೋಗಿ ಮನೆಯೆಲ್ಲ ತೋರ್ಸವ. ಹ್ಞೂ ಅಪ್ಪ. ಲಕ್ಷ್ಮಿ, ಬಾಯಿಲಿ. ಎಷ್ಟ್ ಮಾರ್ಕ್ ತಗೊಂಡೆ? 92% ಅಕ್ಕ. ಓ, ಹಾಗಾದ್ರೆ ಚೆನ್ನಾಗಿ ಓದ್ತೀಯ ನೀನು. ಇವಳ ಮನೆಯವ್ರು ಬೆಂಗಳೂರಿಗೆ ಬಂದಿದ್ದು. ಅಲ್ಗೂ ಇಲ್ಗೂ ಓಡಾಟ ಶುರು ಹಚ್ಕೊಂಡ್ಬಿಟ್ಟಿದ್ದಾಳೆ. ಇಲ್ಲಿಗೆ ಬರೋ ಬದಲು ಇವಳು ಅಲ್ಲೇ ಇದ್ಬಿಟ್ರೆ ನಮ್ಮ ಮೇಡಮ್ ಈ ಮನೆಗೆ ಸೊಸೆಯಾಗಿ ಬರ್ಬೋದು.
ಅಕ್ಕ ಎಲ್ಲಿಗೆ ಹೋಗಿದ್ಯಮ್ಮ ಮಯೂರಿ? ಅದು ಯಜಮಾನ್ರೆ, ವಿಜಯ ಅಕ್ಕ ನಮ್ಮ ಅಪ್ಪ ಅಜ್ಜಿನ ತಂಗಿದಿರ್ನ ನೋಡ್ಬೇಕು ಮಾತಾಡಿಸ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಅವ್ರನ್ನ ಆ ಮನೆ ಹತ್ರ ಕರ್ಕೊಂಡು ಹೋಗಿದ್ದೆ. ನಿನ್ ತವ್ರ ಮನೆ ವಿಷಯ ಅಂದ ಕೂಡ್ಲೆ ಮುಖದಲ್ಲಿ ಹೇಗ್ ಕಳೆ ಬಂದಿದೆ ನೋಡಮ್ಮ. ಮುಖ ಹಾಗೆ ಬೆಳೆದಿಂಗಳ ಚಂದ್ರನ್ ತರ ಹೊಡಿತಾ ಇದೆ. ಈ ಸಂತೋಷ, ಈ ಹೊಳಪು ನಮ್ಮನೆ ವಿಷಯದಲ್ಲೂ ನೋಡ್ಬೇಕು ಅನ್ನೋದೇ ನನ್ನ ಆಸೆ ಅಮ್ಮ. ಅದ್ಯಾವತ್ತೂ ಸಾಧ್ಯ ಇಲ್ಲ ಯಜಮಾನ್ರೆ. ಈ ಮನೇಲಿ ನನಗೆ ಅಸ್ತಿತ್ವನೇ ಇಲ್ಲ ಅಂದ್ಮೇಲೆ ಖುಷಿ ಎಲ್ಲಿಂದ ಬರುತ್ತೆ? ಯೋಚನೆ ಮಾಡ್ಬಿಡಮ್ಮ ಮಯೂರಿ. ಗ್ರಹಣ ಬಿಟ್ಟು ಸೂರ್ಯನೇ ಗ್ರಹಣ ಬಿಟ್ಟ ಮೇಲೆ ಜಗತ್ತಿಗೆ ಬೆಳಕು ಕೊಡ್ತಾನೆ. ಹಾಗೆ ನಿನ್ ಜೀವನದಲ್ಲೂ ಒಂದು ಹೊಸ ಬೆಳಕು ಬರುತ್ತೆ. ಅದು ನಿಮ್ ನಂಬಿಕೆ ಯಜಮಾನ್ರೆ.